ನಾನು ಇದುವರೆಗೂ 75 ವರ್ಷ ನನಗೆ ಇದುವರೆಗೂ ಇಂಥ ಸಿನಿಮಾ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ, ಮುಂದೆ ತೆಗೆಯೋದು ಇಲ್ಲ ಯಾರು. ಆ ದರ್ಶನ್ ಮಾಡಿರೋ ಆ್ಯಕ್ಟಿಂಗು, ಆ ಹೊಸ ಹುಡುಗಿ ಮಾಲಾಶ್ರೀ ಮಾಡಿರೋ ಮಗಳು ವೆರಿ ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲೆಸ್, ಟ್ರಮಂಡಸ್, ವೆರಿ ಗುಡ್. ಇದೇ ಫಸ್ಟ್ ಸಾರಿ ನನ್ನ ಲೈಫ್ನಲ್ಲಿ 13 ಸಿನಿಮಾ ನೋಡಿದ್ದೀನಿ. ಇದು 13ನೇದು ಅಷ್ಟೇ. ನಂದು 75 ವರ್ಷಕ್ಕೆ 13 ಸಿನಿಮಾ ನೋಡಿದ್ದೀನಿ. ಇದು 13ನೇದು. ವೆರಿ ಗುಡ್ ಸಿನಿಮಾ. ನನ್ನ ಪರ್ಸ್ನಲ್ ಡೈರಿ ಒಳಗೆ ನಾನು ಸಾಯೋವರೆಗೂ ಓದಿ ಬರೆದು ಓದ್ತಾನೆ ಇರ್ತೀನಿ. ಮಾರ್ವಲೆಸ್. ಈ ಬೆಂಗಳೂರಿಗೆ ಬಂದಿದ್ದೀನಿ, ಇಲ್ಲೇ ನೋಡಬೇಕು ಅಂತ ಬಂದಿದ್ದೀನಿ. ಸೂಪರ್. ಮಾಲಾಶ್ರೀ ಅವರಿಗೂ ದರ್ಶನ್ ಅವರಿಗೂ ನನ್ನ ಶುಭಾಶಯಗಳು, ವಂದನೆಗಳು. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಸರ್. ದರ್ಶನ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ದರ್ಶನ್ ಸೂಪರ್ ಆ್ಯಕ್ಟಿಂಗ್ ಸಖತ್ತಾಗಿದೆ. ಏನು ಅನ್ಸೋದು, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಸಖತ್ತಾಗಿದೆ, ನಿಜವಾಗ್ಲೂ ಸೂಪರು. ಚೆನ್ನಾಗಿದೆ ಸರ್. ಹಳೆ ಸ್ಟೋರಿ ಓಲ್ಡ್ ಸ್ಟೈಲಲ್ಲಿ ತೆಗೆದಿದ್ದಾರೆ. ಫಿಲಮ್ ಮಾತ್ರ ಸೂಪರ್ ಸರ್, ಚೆನ್ನಾಗಿದೆ. ಸೂಪರ್ ಹಿಟ್ ಪಿಕ್ಚರ್. ತುಂಬ ನೋಡ್ಬೇಕು ಅನ್ಸುತ್ತೆ. ಆ ಸ್ಟೋರಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್. ತುಂಬ ಚೆನ್ನಾಗಿದೆ. ಜಾತಿ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಭೂಮಿ ಉಳುವವನೇ ಭೂಮಿ ಒಡೆಯ ಅಂತಂದೇಳಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಟೈಮ್. ಹೌದು ಸರ್. ಚೆನ್ನಾಗಿದ್ದು ಬಂದ್ವಿ. ಕಂಡಿರ ಬರ್ತೀರಾ ಸರ್? ಚೆನ್ನಾಗಿದೆ ಪಿಕ್ಚರ್, ಪರವಾಗಿಲ್ಲ, ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸೂಪರ್. ಜೈ ಡಿ ಬಾಸ್. ಸೂಪರ್ ಸ್ಟೋರಿ. ಪಿಕ್ಚರ್ ಸೂಪರ್ ಆಗಿದೆ. ಜಾತಿ ಬಗ್ಗೆ ಎಲ್ಲ ಒಂದೇ ಇರಬೇಕು, ಜನ ಚೆನ್ನಾಗಿದೆ. ಒಳ್ಳೆ ಮೂವಿ, ಎಲ್ಲ ಫ್ಯಾಮಿಲಿ ಕೂತ್ ನೋಡೋ ಸಿನಿಮಾ. ಒಳ್ಳೆ ಫಿಲ್ಮ್, ಗುಡ್ ಫಿಲ್ಮ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದರ್ಶನ್ ಸೂಪರ್ ಆಗಿದೆ ಅವರು. ಈಗ ಆ್ಯಕ್ಟಿಂಗು, ಈ ಕರಬಿಗೂ, ಈ ಆ್ಯಕ್ಟಿಂಗ್ ಸೂಪರ್, ತುಂಬ ಚೆನ್ನಾಗಿದೆ. ಸೂಪರ್ ಬಾಸ್. ಡಿ ಬಾಸ್ ಚೆನ್ನಾಗಿದೆ ಪಿಕ್ಚರ್. ಸರ್ ಏನು ಅನಿಸ್ತು? ಇಟ್ಸ್ ಗುಡ್. ದರ್ಶನ್ ಅಲ್ವಾ? ಸೂಪರ್ ಆಗಿತ್ತು ಮೂವಿ. ಸೂಪರ್ ಸರ್. ಸೂಪರ್. ಮಾಡ್ತೀನಿ. ಸೂಪರ್ ಆಗಿದೆ. ಸೂಪರ್. ಏನು ಅನಿಸ್ತು ಮೇಡಮ್? ಚೆನ್ನಾಗಿದೆ ಸರ್. ದರ್ಶನ್ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ಸರ್. ಇಷ್ಟ ಆಯಿತು, ಚೆನ್ನಾಗಿ. ಸೂಪರ್. ಏನು ಅನಿಸ್ತು? ತುಂಬ ಚೆನ್ನಾಗಿದೆ ಸರ್. ಕತೆ ಬಗ್ಗೆ ದರ್ಶನ್ ಅವ್ರ ಆ್ಯಕ್ಟಿಂಗ್, ಕತೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅವ್ರಿಗೆ, ತುಂಬ ಚೆನ್ನಾಗಿದೆ. ಮಾಲಾಶ್ರೀ ಅವ್ರ ಮಗಳು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಂತೂ ಸೂಪರ್. ಅವ್ರು ಚಿಕ್ಕ ವಯಸ್ಸು ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ಮ್ಯಾಚಿಂಗ್ ಆಗ್ತಾರೆ ದರ್ಶನ್ ಸರ್ಗೆ. ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಥ್ಯಾಂಕ್ ಯು. ಈ ಒಂದು ಜಾತಿ ವ್ಯವಸ್ಥೆ ಅನ್ನೋದು ಇವತ್ತು ಎಲ್ಲ ಕಡೆ ಇನ್ನೂ ಒಂದು ಅಲೆ ಇದೆ ಇನ್ನೂ. ಅದಕ್ಕಾಗಿ ಅದನ್ನು ಒಂದು ತೋರಿಸಿದ್ದಾರೆ. ಮತ್ತು ಆಮೇಲೆ ಈ ಉಳುವವನೇ ಭೂಮಿ ಅಂತ ಒಡೆಯ ಅಂತ ಒಂದು ಏನೋ ಇದು ಮಾಡಿದ್ದಾರೆ. ಅದು ಅವಾಗೇ ದೇವರಾಜ ಅರಸು ಇದ್ದೊತ್ತಿಗೆ ಮಾಡಿದ್ದದ. ಇನ್ನೂ ಆದ್ರೂ ಇನ್ನೂ ಅಲ್ಲೆಲ್ಲಿ ಇನ್ನೂ ಕಾಣ್ ಬರ್ತದೆ ಅಂಥ ಒಂದು ಫಿಲಿಮ್ ತಂದಿದ್ದಾರೆ. ಜೀವಂತವಾಗಿ ಇನ್ನೂ ಇದೆ ಅಲ್ಲಲ್ಲಿ. ಅಂಥ ಒಂದು ಸಿನಿಮಾ ಮಾಡಿದರೆ ದರ್ಶನ್ ಸರ್ ಭಾಳಷ್ಟು ನನಗಂತೂ ಖುಷಿ ಆಯಿತು. ಒಂಥರ ನಾನೊಬ್ಬ ರೈತನ ಮಗ, ನಾನೊಬ್ಬ ರೈತರ ಸಲುವಾಗಿ ಒಂದು ಫಿಲಿಮ್ ಮಾಡಿದ್ದಾರೆ ಅಂದರೆ ಅದೊಂಥರ ಹೆಮ್ಮೆ. ಈಗ ನಾವು ಎಲ್ಲ ಊರಲ್ಲಿ ಹೋಗಿ ನಾನು ರೈತರಿಗೂ ಎಲ್ಲರಿಗೂ ಫಿಲಿಮ್ ನೋಡ್ರಿ ಅಂತ ಹೇಳ್ತೀನಿ. ನಮಸ್ಕಾರ. ಒಳ್ಳೆ ಮೂವಿ ಸರ್, ಒಳ್ಳೆ ಕಥೆ ಇದೆ, ಸೂಪರ್ ಮೂವಿ ಸರ್. ಫಸ್ಟ್ ಟೈಮ್ ಇದು ನಮ್ಮ ರೈತರ ಬಗ್ಗೆ ತೋರಿಸಿರೋ ಇಷ್ಟು ವರ್ಷದಲ್ಲಿ ನಂಬರ್ 1 ಮೂವೀಸ್ ಅಂದರೆ ಹೇಳ್ಕೊಳ್ಳೋದು ಹೆಮ್ಮೆ. ಬಟ್ ಮಾಲಾಶ್ರೀ ಮಗಳು ಮಾಡಿದಾರಲ್ಲ, ನಂಬರ್ ಆ್ಯಕ್ಟಿಂಗ್ ಸೂಪರ್. ಫಸ್ಟ್ ಮೂವೀಸ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಆ ಚಿತೆಲ್ ಬೆಂಕಿ ಇಡಬೇಕಾದಾಗ ಇದು ಮಾಡೋದಲ್ಲ, ಅದೆಲ್ಲ ಒಂಥರ ಮನಸ್ಸಿಗೆ ಕುತೂಹಲ. ನಾನು ಫಸ್ಟ್ ಟೈಮ್ ನೋಡಿದ್ದೀವಿ ಮೂವಿ, ಇನ್ನೂ ಒಂದು ಸಲ ನೋಡ್ಬೇಕಂದ್ರೆ ಫೀಲಿಂಗ್ ಆಗ್ತಾಯಿದೆ. ಓಕೆ. ತುಂಬ ಸೂಪರ್ ಆಗೈತೆ ಮೂವಿ. ಮತ್ತು ರೈತರ ಬಗ್ಗೆ ಮಾಡಿರೋ ಸೂಪರ್ ಆಗಿದೆ ಸರ್. ದರ್ಶನ್ ಮೂವಿ ಸೂಪರ್. ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ. ಸೂಪರ್ ಮೂವಿ ಸರ್, ಸೂಪರ್ ಮೂವಿ ಸರ್.